ಫ್ರೆಂಡ್ಸ್, ಮಾಣಿಕ್ ಹೋಗಿ ಗೋವಾಕ್ಕೆ ಹೋಗಿ 2 ಡೇಸ್ ಆಯಿತು. 2 ಡೇಸಲ್ಲಿ ಭಾಳಷ್ಟು ಎಕ್ಸ್ಪೀರಿಯನ್ಸ್ ಆಗ್ಯದ. ಅವ್ರು ಇದ್ರೆ ನನಗೆ ಸ್ವಲ್ಪ ಕಂಫರ್ಟ್ ಝೋನ್ದಾಗ ಇರ್ತಿದ್ದು. ನಾನು ಕೆಲಸ ಅಷ್ಟು ಆಗ್ತಿರ್ಲಿಲ್ಲ, ಟಯರ್ಡ್ ಆಗ್ತಿರ್ಲಿಲ್ಲ. ಬಟ್ ಅವ್ರು ಇಲ್ಲಲ್ಲ, ಸೊ ಎಲ್ಲ ಲೋಡ್ ನನ್ನ ಮೇಲೆ ಬಿದ್ದಿದೆ. ಸೊ ನಿನ್ನೆ ನಾನು ಇನ್ನೂ ಬ್ಲಾಗ್ ಮಾಡಿಲ್ಲ. ಆ್ಯಂಡ್ ಇವತ್ತೂ ಕೂಡ ಸಂಜೆ ಆಯಿತು. ಇವಳಿಗೆ ನಮ್ಮ ಅತ್ತೆ ಮನೇಲಿ ಬಿಡೋದಲ್ವ ಮಾರ್ನಿಂಗಿಂದ ಸಂಜೆವರೆಗೂ, ಬಿಕಾಸ್ ನಾನು ಶಾಪಲ್ಲಿ ಇರ್ತೀನಲ್ವ. ಹಂಗಾಗ್ಬಿಟ್ಟು ನಿನ್ನೆನೂ ನಾನೇ ಕರ್ಕೊಂಬಂದೆ. ನಿನ್ನೆ ಇವಳು ಕರ್ಕೊಂಬರೋಷ್ಟಲ್ಲೇ ಟೈಮ್ ನನಗೆ 10 ಗಂಟೆ ಆಯ್ತಲ್ಲಮ್ಮ, 10 ಆಯಿತು. 10 ಗಂಟೆ ಆಯಿತು. ಇವಾಗ ಅಂತಂದರೆ ಏನಕ್ಕೋ ನನಗೆ ನಿನ್ನೆ ಲೇಟ್ ಆಯ್ತಂದ ಅಂದ್ಕೊಂಡು ಇವಾಗ 7:30 ಹಂಗೆ ಹೋದೆ ನಾನು ಕರ್ಕೊಂಬರಕ್ಕಂತ. 8 ಗಂಟೆನಷ್ಟು ನಾನು ವಾಪಸ್ ಬಂದಿದ್ದೀನಿ. ಸೊ ಹೋಗೋ ಹೊರಗಡೆ ತುಂಬ ಅಂದರೆ ತುಂಬ ಚಳಿ ಇದೆ. ನಿನ್ನೆ ಸಿಕ್ಕಾಪಟ್ಟೆ ಹೆಚ್ಚಿತ್ತು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಚಳಿ ಇದೆ, ಬಟ್ ನಿನ್ನೆಗಿಂತ ಸ್ವಲ್ಪ ಕಮ್ಮಿ ಅಷ್ಟೇ. ಬಟ್ ಇವಾಗ ಮನೆಗೆ ಬಂದು ನೋಡ್ತೀವಿ, ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ. ಅವಳು ಬಂದ ತಕ್ಷಣ ಸ್ವೆಟರು ಎಲ್ಲ ತೆಗ್ದು, ಕುಲಾಯಿ ಎಲ್ಲ ತೆಗೆದು ಬಿಸಾಕಿದ್ದಾಳೆ. ಇಲ್ಲಿ ನೋಡಿ ಸ್ವೆಟರು, ಕುಲಾಯಿ, ಸಾಕ್ಸು ಎಲ್ಲ ತೆಗೆದು ಬಿಸಾಕಿದ್ದಾಳೆ ಅವಳು. ಪಾಪ ಹಚ್ಚಂತವಳು. ಅವಳು ಇವಾಗ ಸ್ವಲ್ಪ ಕಾರ್ಟೂನ್ ನೋಡ್ತಾಳೆ. ಕಾರ್ಟೂನ್ ನೋಡಿಬಿಟ್ಟು ಮತ್ತೆ ನಿಮ್ಮ ಜೊತೆ ಬ್ಲಾಗಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ ಅಲ್ಲಮ್ಮ ಪಾಪ ಹಚ್ಚಮ್ಮಿ. ಓಕೆ, ಹಚ್ತೀನಿ. ಫ್ರೆಂಡ್ಸ್, ನಾನು ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನಾನು ಮತ್ತು ಮಾಣಿಕ್ ನಮ್ಮ ಹಸ್ಬೆಂಡ್ ಏನಿದ್ದಾರಲ್ಲ, ಅವರು ಮನೇಲಿ ಇದ್ದರೆ ನಾವಿಬ್ಬರು ಇದ್ದರೆ ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ. ಸಿಕ್ಕಾಪಟ್ಟೆ ಜಗಳ ಆಡ್ತೀವಿ. ಲೈಕ್ ನಮ್ದು ಹೆಂಗೆ ಅಂತಂದರೆ ಬಾಂಡಿಂಗು ಹಸ್ಬೆಂಡ್ ವೈಫ್ಗಿಂತ ನಾವು ಫ್ರೆಂಡ್ಸ್ ಥರನೇ ಇರೋದಿಬ್ಬರು. ಅವರು ನನಗೆ ಹಾಗೆ ಏನಾದರೂ ಮೇಲಿಂದ ಮೇಲೆ ಏನಾದರೂ ಅಂತಿರ್ತಾರೆ, ನಾನೇ ಅಂತಿರ್ತೀನಿ, ಅದು ಕಾಮನ್ನು. ಬಟ್ ಆವಾಗ ಕೋಪದಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ನಿನ್ನ ಜೊತೆ ನಾನು ಇರೋದಾಗಲ್ಲ, ನನ್ನ ಜೊತೆ ನೀನು ಇರೋದಾಗಲ್ಲ ಅಂತ ಇಬ್ಬರು ಸಿಕ್ಕಾಪಟ್ಟೆ ಹಿಂಗೆ ಜಗಳ ಆಡ್ತೀವಿ. ಅಂತಂದರೆ ಯಪ್ಪ ಕೇಳಬಾರ್ದು, ಇಷ್ಟು ಜಗಳ ಅಕ್ಕಪಕ್ಕದಾಗ ಎಲ್ಲ ಕೇಳಿಸ್ಬೇಕು, ಅಷ್ಟು ಜಗಳ ಬರುತ್ತೆ. ಸುಮ್ಮನೆ ಕ್ಯಾಜುವಲೇ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಜಗಳ ಆಡ್ತೀವಿ. ಬಟ್ ಇನ್ನೊಂದು ಏನಂತಂದರೆ, ಅವ್ರು ಏನಾದರೂ ಮನೇಲಿಲ್ಲ ಅಂತಂದರೆ ನನಗೆ ಮನಸ್ಸು ಬರಲ್ಲ. ನಾನೇನಾದರೂ ಮನೆಯಿಲ್ಲ ಅಂತಂದರೆ ಅವ್ರ ಮನಸ್ಸು ಬರಲ್ಲ. ಲೈಕ್ ನಾನು ಮುಂಚೆ ತನಿಷ್ಕಲ್ಲಿ ವರ್ಕ್ ಮಾಡ್ತಿದ್ದೆ, ಲೇಟ್ ನೈಟಾಗಿ ಬರ್ತಿದ್ದೆ. ಲೈಕ್ 9 ಗಂಟೆ ಎಲ್ಲ ಬರ್ಬಿಡ್ತಿದ್ದೆ. ಅವ್ರ ಡ್ಯೂಟಿ ಎಲ್ಲ 7 ಗಂಟೆಗೆಲ್ಲ ಬಿಡೋದು. 3 ಅವರ್ಸ್ ಅವ್ರಿಗೆ ಮನೆಗೆ ಇರೋಕ್ಕಾಗ್ತಿರ್ಲಿಲ್ಲ. ಕಂಟಿನ್ಯೂ ನಂಗೆ ಫೋನ್ ಮಾಡೋರು, ನೀನು ಯಾವಾಗ ಬರ್ತೀಯ ಅಂತಂದ್ಬಿಟ್ಟು. ಓಕೆ, ಇವಾಗ 3 ದಿನ ಮನೇಲಿಲ್ಲ. ನನಗೆ ಅವರು ಲೈಕ್ ಏನಿಲ್ಲ ಅಂತಂದ್ರೆ ಒಟ್ಟು ನಮ್ಗೆ ಮನಸ್ಸೇ ಬರಲುಂಟದ. ಅವ್ರು ಇಲ್ಲ ಅಂತಂದ್ರೆ ನಂಗೆ ತಲೆನೇ ಓಡಲ್ಲುಂಟದ. ಲೈಕ್ ಎಕ್ಸಾಂಪಲ್ ನಾನು ಏನಂತ ತೋರಿಸ್ತೀನಿ ನೋಡಿರಿ. ಇವಾಗ ನಾನು ಗ್ಯಾಸ್ ಮೇಲೆ ಹಾಲಿಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಬಿಸಿ ಆಗೋಕ್ಕೆ. ಬಟ್ ನಾನು ಒಲೆನೇ ಹಚ್ಚಿಲ್ಲ. ತೋರಿಸ್ತೀನಿ ನಿಂತ್ಕೊಳ್ಳಿ. ಇವಾಗ ಹಾಲು ಇಟ್ಟಿದ್ದೀನಂತ ತಾನೇ ಒಲೆ ಹಚ್ಚಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಒಲೆನೇ ಹಚ್ಚಿಲ್ಲ ನಾನು. ಆವಾಗಲಿಂದ ಹೊರಗಡೆ ಕೂತ್ಕೊಂಡು ಹಾಲು ಬಿಸಿಯಾಗಿರ್ಬೋದು ಅಂತ ಕೂತ್ಕೋತೀನಿ. ಬಿಸಿಯಾಗಿರುತ್ತೆ, ಆಫ್ ಮಾಡೋಣ ಅಂತ ಬಂದು ನೋಡ್ತೀನಿ, ಹಾಲೇ ನಾನು ಹಚ್ಚಿಲ್ಲ. ಸೊ ನೋಡಿ, ತಲೆನೇ ಓಡ್ತಿಲ್ಲ ಅವರಿಲ್ಲ ಅಂತಂದರೆ. ನಾಳೆ ಒಂದಿನ ಈ ಕಡೆ ಸುತ್ತ, ನಾಳೆ ಒಂದಿನ ಅದಾದಮೇಲೆ ಬರ್ತಾರೆ. ಇವಳು ಅಲ್ಲಿ ಬರಬೇಕಾದ್ರೆ ಗೋಬಿ ಮಾಡ್ತಿದ್ರು. ಗೋಬಿ ಅಂದರೆ ಇವಳಿಗೆ ತುಂಬ ಇಷ್ಟ. ಬಟ್ ಜಾಸ್ತಿ ನಾವು ಇವಳಿಗೆ ಕೊಡಲ್ಲ, ತುಂಬ ಅಪರೂಪಕ್ಕೆ ಮಾತ್ರ ಕೊಡೋದು. ಇವಾಗ ಮಾಡಿಕ್ಕಿಲ್ವಲ್ಲ, ತುಂಬ ಹಠ ಮಾಡ್ತಿದ್ಲು. ಅದಕ್ಕೋಸ್ಕರ ನಾನು ತೊಗೊಂಡು ಬಂದೆ. ಅತ್ತೆ ಮನೆಯಿಂದ ನಮ್ಮ ಮನೆಗೆ ಬರಬೇಕಾದ್ರೆ ಮಾಡ್ತಾರೆ. ರೇಟು ತುಂಬ ಕಡಿಮೆ. ಹೊರಗಡೆ ಎಲ್ಲ ಕಂಪೇರ್ ಮಾಡಿದ್ರೆ 80, 90, 100ವರೆಗೂ ತೊಗೋತಾರೆ. ಬಟ್ ಇವರು ಹಾಫ್ ಪ್ಲೇಟಿಗೆ 35 ತೊಗೋತಾರೆ. ಅಂದರೆ 1 ಪ್ಲೇಟಿಗೆ 70 ರೂಪೀಸ್ ತೊಗೋತಾರೆ. ಬಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಂಗಾಗ್ಬಿಟ್ಟು ನೋಡಿ, ಇಷ್ಟು ಕೊಟ್ಟಿದ್ದಾರೆ ಕ್ವಾಂಟಿಟಿ. ಆ್ಯಂಡ್ ದೆನ್ ಇದು ಕಿಚಪ್ ಎಕ್ಸ್ಟ್ರಾ. ನೋಡಿ, ಅಲ್ಲೇ ನಮ್ಮ ಎದುರುಗಡೆನೇ ಮಾಡ್ತಾರಲ್ವ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ. ಈಗ ಅವಳು ಬಂದಳು ನೋಡಿ, ಈಗ ಹಳ್ಳಗೆ ಬಂದಳು. ಎಲ್ಲಿದೆ ಗೊತ್ತಾ? ಈಗ ಇಲ್ಲ, ಇಲ್ಲಿ ಸಾಸ್ ಅದ. ಇವು ಹಾಕಮಿ. ಓಕೆ, ಇವು ಹಾಕಮಿ. ಇಲ್ಲಿ ನಿಂಗೆ ಇದು ಕೊಡ್ತೀನಿ, ಸ್ಟಿಕ್ ಕೊಡ್ತೀನಿ. ಇಲ್ಲದ ನೋಡಿಗ ಅವ್ಳನ್ನ ಇಷ್ಟ ತಾನೇ. ನೋಡಿ, ಕಾಲಿಫ್ಲವರ್ ಇದೆಯಲ್ಲಗ, ಇವಳು ಮೆಂತ್ಯ ಪಲ್ಯ. ಈಗ ನಾವೇನಾದರೂ ಸೋಸ್ತಿರ್ತೀವಲ್ಲ ಪಲ್ಯ ಎಲ್ಲ ತಂದ್ಬಿಟ್ಟು, ಅವಾಗೆಲ್ಲ ಹಾಗೆ ತಿಂತಾಳೆ. ಇವಳಿಗೆ ತುಂಬ ಇಷ್ಟ ಹಾಗೆ ತಿನ್ನೋದಂತಂದರೆ. ಆ್ಯಕ್ಚುಲಿ ಹಾಗೆ ತಿನ್ನಬೇಕು, ಹೆಲ್ತ್ ತುಂಬ ಒಳ್ಳೆಯದು. ಬಟ್ ನಮ್ಗೆ ಅಷ್ಟು ಅಭ್ಯಾಸ ಇಲ್ಲ. ಬಟ್ ಇವಳಿಗೆ ಅಭ್ಯಾಸ ಬಿದ್ದಿದೆ ನೋಡಿ. ಎಲ್ಲಿಂದ ಅಭ್ಯಾಸ ಹಾಕ್ಕೊಂಡಿದ್ದಾಳೆ ಏನೋ ಗೊತ್ತಿಲ್ಲ, ಬಟ್ ಅಭ್ಯಾಸ ಬಿದ್ದಿದೆ. ಅಲ್ಲಿ ನಮ್ಮ ಅತ್ತೆ ಜೊತೆ ಇರ್ತಾವಲ್ಲ, ಮಾರ್ನಿಂಗಿಂದ ಸಂಜೆವರೆಗೂ ಅವರಿಂದ ಅಭ್ಯಾಸ ಬಂದಿರ್ಬೋದು. ಟೇಕ್ ದಿಸ್.
ಹೆಂಗೆ ತಿತ್ತಾರಮ್ಮ? ಹೆಂಗೆ ತಿತ್ತಾರ? ಉಡನ ಸಕ್ಕಿ ಹೆಂಗೆ ತಿತ್ತಾರ? ಹಂಗೆ ತೊಗೊಂಡು ತೊಗೊಂಡು ನೀ ತಿನ್ನು, ನೀ ತಿನ್ನು, ತಿಂತಿ, ನೀ ತಿನ್ನು. ಫಸ್ಟ್ ನಾ ತಿನ್ಬೇಕಾ? ಓಕೆ. ಅವಳಿಗೆ ಇದೊಂದು ಅಭ್ಯಾಸ, ನಮಗೂ ತಿನ್ನಿಸ್ತಾಳೆ. ಇಲ್ಲೋಣೆ. ಥ್ಯಾಂಕ್ ಯು. ಅವಳಿಗೆ ಇದೊಂದು ಅಭ್ಯಾಸ ಚೆನ್ನಾಗಿದೆ. ನಾವು ಮಾತ್ರ ತಿನ್ನಿಸಿದ್ರೆ ತಿನ್ನಲ್ಲ, ಬಟ್ ಏನೇ ಇದ್ರೂ ಅವಳು ನಮಗೂ ತಿನ್ನಿಸ್ತಾಳೆ. ಇಲ್ಲಿ ನೋಡಿ ಮತ್ತೆ. ಅಮ್ಮ ನಾ ತಿಂತೀನಮ್ಮ, ಪ್ಲೀಸ್ ನಿಂದ್ರು. ಅಲ್ಲಿ ನನ್ನ ಪಾಪ ಹಚ್ಚೋದು, ನೀನು ಪಾಪ ನೋಡ್ರಿ, ನೀ ತಿನ್ನು. ಓಕೆ, ನಾನು ಸಾಸ್ ಹಾಕ್ತೀನಿ, ನೀ ತಿನ್ನು. ರೈಟ್? ಚಂದದ ಸಾಸ್ ಹಚ್ಚಲಿ. ಈಗ 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 ಟೇಸ್ಟ್ ಮಾಡು. ಓಕೆ, ನಿಧಾನ. ಅವಳು ಬಾಯಿ ತುಂಬ ಚಿಕ್ಕದು. ಇಷ್ಟ, ಬಟ್ ಕ್ವಾಂಟಿಟಿ ಕಡಿಮೆ ತಿನ್ನೋದು. ಅವಳು ಜಾಸ್ತಿ ಏನು ತಿನ್ನಲ್ಲ, ಬಟ್ ಇಷ್ಟ ಆದರೆ. ಆಗ ಮನೆಯಲ್ಲೇ ನಾನು ಚಿಕ್ಕಿ ಮಾಡಿದ್ದೀನಿ, ಅವಳು ತಿಂತವಳೆ. ಅಮ್ಮ ತೋರ್ಸಮ್ಮ, ಏನು ತಿನ್ನತ್ತೀರಿ? ಚಿಕ್ಕಿ ತಿನ್ನತ್ತಳ, ತುಂಬ ಇಷ್ಟಪಟ್ಟು ತಿಂತವಳೆ ಚಿಕ್ಕಿನ. ತೋರಿಸು ತೋರಿಸು ತೋರ್ಸು, ಏನು ತಿನ್ನತ್ತೀರಿ? ಏನು ತಿನ್ನತ್ತಿ ತೋರಿಸು. ಸೂಪರ್. ಏನು ತಿಲ್ಲತ್ತಳ ಅದು ತೋರ್ಸಲ್ಲ ಹೇಳಿ ಮಗ. ಸೂಪರ್ ಅದ ಅಂತ ಹೇಳತ್ತಳ. ಹಾಂ, ಅದು ತಿಲ್ಲತ್ತಳ, ಚಿಕ್ಕಿ ತಿಲ್ಲತ್ತಳ. ಶೇಂಗಾ ಚಿಕ್ಕಿ, ಕಡಲೆ ಬೀಜ ಚಿಕ್ಕಿ, ಸೂಪರ್ ಅದ ಅಂತ ಅಮ್ಮ ಮಾಡಿದ್ದಾಳೆ. ಸೂಪರ್ ಇದೆ ಅಂತೆ. ಯಾರು ಕೊಟ್ಟಿದ್ದಮ್ಮ ನಿನಗೆ? ಅಮ್ಮು ಯಾರು ಕೊಟ್ಟಿದ್ದು ನಿನಗೆ? ಅಮ್ಮು ಅಮ್ಮು ಯಾರಮ್ಮ ಕೊಟ್ಟಿದ್ದು ನಿನಗೆ? ಬಂಗಾರಿ, ನಿಂಗೆ ಯಾರು ಕೊಟ್ಟಿದ್ದು? ಚಿಕ್ಕಿ ಯಾರು ತಗೊಂಡು ಕೊಟ್ಟಿದ್ದು? ಇದು ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಯಾರು ಕೊಟ್ಟಿದ್ದು? ಅಮ್ಮ ಕೊಟ್ಟಿದ್ದು. ಗೊತ್ತಾಯ್ತಾ? ಅಮ್ಮ ಕೊಟ್ಟಿದ್ದು ಚಿಕ್ಕಿನ. ಸಿಕ್ಕಾಪಟ್ಟೆ ಅವಳು ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಅಂದರೆ ಸಿಕ್ಕಾಪಟ್ಟೆನೇ. ಅವಳು ಏನು ಟಿ ವಿ ನೋಡಬೇಕಾದ್ರೆ ಸ್ವಲ್ಪ ಬ್ಯುಸಿ ಆಗ್ತಾಳೆ. ಮೊಬೈಲ್ ಏನೋ ಹ್ಞೂ ಅಂತವಳು ನೋಡಿ. ಕಾರ್ಟೂನ್ ನೋಡಬೇಕಾದ್ರೆ ಸ್ವಲ್ಪ ಬ್ಯುಸಿ ಆಗ್ತಾಳೆ. ಮಾಮೂಲಿ ಟೈಮಲ್ಲೆಲ್ಲ ಫುಲ್ಲು ಫ್ರೀ, ಫುಲ್ ಆ್ಯಕ್ಟಿವು. ಯಾವ್ದು ಎಲ್ಲಿ ಬೇಕಲ್ಲಿ ಬಿಸಾಡೋದು, ಯಾವ್ದು ಎಲ್ಲಿ ಬೇಕಲ್ಲಿ ಎತ್ತು ಬಿಸಾಡೋದು. ನಂದೇ ರಾಜ್ಯಭಾರ, ನಾನೇ ಮಾಡಿದ್ದೆ ಖರೆ. ಅವಳು ಹ್ಞೂ ಅಂತವಳು ನೋಡಿ, ಎಲ್ಲದಕ್ಕೂ ಹ್ಞೂ ಅಂತವಳೆ.